ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕದಂಬ ಮಾರ್ಕೆಟಿಂಗ್ ಶಿರ್ಸಿ ಆಪ್ತಮ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಸೋಂದ ನೆಲಸಿರಿ ರೈತ ಉತ್ಪಾದಕರ ಸಂಸ್ಥೆ ಶಿರಸಿ ಇವರ ಆಶಯದಲ್ಲಿ ಆತ್ಮನಿರ್ಭರ ಭಾರತದ ಸಹಕಾರಿ ಸಪ್ತಾಹದ ಅಂಗವಾಗಿ ಖಾದ್ಯ ವೈವಿಧ್ಯ ಸ್ಪರ್ಧೆಯನ್ನ ಏರ್ಪಡಿಸಿತ್ತು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ. ಹಾಗೆ ಈ ಪ್ರೋಗ್ರಾಮ್ಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯ ನಟ ನೀರ್ನಳ್ಳಿ ರಾಮಕೃಷ್ಣ ಅವರು ಕೂಡ ಬಂದಿದ್ರು. ಸೊ ಪ್ರೋಗ್ರಾಮ್ ಎಲ್ಲ ಹೇಗಿತ್ತು ಏನು ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ. ಒಂದು ಸ್ವಲ್ಪನೇ ಮಾತ್ರ ಹಾಕಿದ್ದೀನಿ, ಯಾಕಂದರೆ ವಿಡಿಯೋ ಈ ಕಡೆಯಿಂದ ನಾವು ಮಾಡ್ತಾ ಇರುವಾಗ ಸಭಾ ಕಾರ್ಯಕ್ರಮಗಳು ಆ ಕಡೆಗೆ ಒಂದು ಸ್ವಲ್ಪ ಕಪ್ಪಾಗಿ ಬರ್ತಾ ಇತ್ತು. ಸೊ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪನೇ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಕಾರ್ಯಕ್ರಮಗಳು ಹೇಗಿತ್ತು, ಯಾವ್ಯಾವ ರೀತಿ ಖಾದ್ಯಗಳು ಬಂದಿದ್ವು ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಅಲ್ವಾ. ಸ್ಟಾರ್ಟ್ ಮಾಡೋಣ. ಎರಡು ರೀತಿಯಲ್ಲಿ ಅಡುಗೆ ಸ್ಪರ್ಧೆಗಳು ಇತ್ತು. ಒಂದು ಜೋಳದ ಹಿಟ್ಟಿನಿಂದ ಖಾರ ಖಾದ್ಯ ಮಾಡುವಂಥದ್ದು, ಹಾಗೆ ಹಾಲ್ಗುಂಬಳವನ್ನು ಉಪಯೋಗಿಸ್ಕೊಂಡು ಸಿಹಿ ಖಾದ್ಯವನ್ನು ಮಾಡುವಂತಹ ಸ್ಪರ್ಧೆ ಫ್ರೆಂಡ್ಸ್. ಯಾರ್ಯಾರು ಯಾವ್ಯಾವ ರೀತಿ ರೆಸಿಪಿಗಳನ್ನು ಮಾಡ್ಕೊಂಡು ಬಂದಿದ್ರು ಹೇಳುವಂತಹದನ್ನು ಈಗ ನೋಡ್ತಾ ಹೋಗೋಣ. ಫಸ್ಟ್ ಇದು ನಾನು ಮಾಡಿರೋಂಥದ್ದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹೇಳುವಂತಹ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ನಿನ್ನೆ. ಹಾಗೆ ಇದು ನಿಪ್ಪಟ್ಟನ್ನು ಮಾಡಿದ್ದೆ. ನಿಪ್ಪಟ್ಟಲ್ಲೇ ಮತ್ತೆ ಟೋಕ್ರಿ ಚಾಟ್ ಅಂತ ಕೂಡ ರೆಡಿ ಮಾಡಿದ್ದೆ ಫ್ರೆಂಡ್ಸ್. ಅದಕ್ಕೂ ಕೂಡ ನಿಪ್ಪಟ್ಟನ್ನ ಕಟ್ ಮಾಡಿ ಹಾಕ್ಬಿಟ್ಟು ಈ ರೀತಿ ರೆಡಿ ಮಾಡಿದ್ದೀನಿ. ಹಾಯ್ ಮೇಡಮ್, ಸುಷ್ಮಾ ಮೇಡಮ್ ಎಲ್ರಿಗೂ ಗೊತ್ತಿದೆ ಅಲ್ವಾ, ಪ್ರಸಿದ್ಧ ಯೂಟ್ಯೂಬರ್, ಫಸ್ಟ್ ಕ್ಲಾಸ್. ಹೌದಲ್ಲ? ಏನು ಹಾಲ್ಗುಂಬಳದ್ದು ನಾನು ಏನು ಮಾಡಿದ್ದೀನಿ ಅಂದರೆ ಸಿಲ್ವರ್ ನೆಸ್ಟ್ ಹೇಳಿ ಸ್ವೀಟ್ ಇದು. ಇದಕ್ಕೆ ಇದು ಹಾಳೆ ಕಪ್ ಬರುತ್ತಲ್ಲ ಅದು, ಇದು ಹಾಲ್ಗುಂಬಳದ ಬೀಜ, ಅದರಲ್ಲೇ ಡೆಕೋರೇಷನ್ ಮಾಡಿದ್ದೀವಿ. ಇದೆಲ್ಲ ಹಾಲ್ಗುಂಬಳದ ಎಲೆನ ಉಪಯೋಗಿಸಿದ್ದೀವಿ. ಇದು ಸಿಲ್ವರ್ ನೆಸ್ಟ್ ಹೇಳಿ ಒಳಗಡೆಗೆ, ಅಂದರೆ ಇದು ಎಗ್ ಎಳ್ಕೊಂಡ್ರೆ ಇದು ಓಪನ್ ಆದರೆ ಒಳಗಡೆ ಹೇಗಿದೆ ಹೇಳೋದು ಈ ಡೆಮೋ, ಓಕೆನಾ? ಇದು ಹೀಗೆ ಸಿಲ್ವರ್ ನೆಸ್ಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ, ಮಾಡೋ ವಿಧಾನ ಇಲ್ಲಿ ಬರ್ತಿದ್ದೀನಿ. ಮತ್ತೆ ಇದಕ್ಕೆ ಮೇಲ್ಗಡೆ ನೆಸ್ಟ್ ಅಲ್ವಾ, ಸೊ ಈ ತರ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹೀಗೆ ಮಾಡಿದ್ದೀನಿ. ಇದು ಹಾಲ್ಗುಂಬಳ, ರವೆ ಮತ್ತೆ ಸಕ್ಕರೆ, ಉಪ್ಪು ಹಾಕಿ ದೋಸೆ ಬಂಡಿ ಮೇಲೆ ಕಣ್ಣಿರುವಂತಹ ಒಂದು ಬಾಟಲ್ ಇಂದ ಈ ತರ ಮಾಡಿರೋದು. ಎಷ್ಟು ತಾಳ್ಮೆಯಿಂದ ಮಾಡಿರೋದ್ರಿ. ಇದನ್ನ ಹೀಗೆ ಹಾಕ್ಬಿಟ್ರೆ ಒಂದು ಒಳ್ಳೆ ನೆಸ್ಟ್ ತರ ಇರ್ತದೆ. ಮತ್ತೆ ಇದು ನೋಡಿ ಹಾಲ್ಗುಂಬಳದಿಂದನೇ ಮಾಡಿರೋಂಥದ್ದು. ಹೀಗೆ ಏನ್ ಬರ್ಡ್ ಮಾಡಿದ್ದೀರಾ? ಇದು ಡಕ್ ತರ. ಓಕೆ, ಡಕ್ ಚೆನ್ನಾಗಿದೆ ಮೇಡಮ್. ಎಸ್, ಇದು ಜೋಳದ ಹಿಟ್ಟಿಂದ ಮಾಡಿರುವಂತಹ ಮಿನಿ ನಿಪ್ಪಟ್ಟು. ಕೆಲವೊಬ್ರು ಮಕ್ಕಳು ತಿನ್ನಲ್ಲ, ವೇಸ್ಟ್ ಮಾಡಿಬಿಡ್ತಾರೆ ಅಲ್ವಾ. ಚಿಕ್ಕದು ಮಾಡಿಟ್ರೆ ಬೇಕಾದಷ್ಟೇ ತಿಂತಾರೆ, ಇಲ್ಲಾಂದ್ರೆ ಬದಿಗಿಟ್ಬೋದು, ವೇಸ್ಟ್ ಆಗಲ್ಲ. ಅದಕ್ಕೋಸ್ಕರ ಚಿಕ್ಕ ಇದು ಇದೇ ನಿಪ್ಪಟ್ಟನ್ನ ಉಪಯೋಗಿಸ್ಕೊಂಡು ಟೋಕ್ರಿ ಚಾಟ್ ಅಂತ ಮಾಡಿದ್ದೀನಿ. ಸೊ ಇದೆಲ್ಲ ಬೇರೆ ಬೇರೆ ಎಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಮತ್ತೆ ಇದೆಲ್ಲ ಜೋಳದ ಹಿಟ್ಟಿನಿಂದ ಮಾಡಿರುವಂತಹ ಎಲ್ಲ ಫ್ಲವರ್ಸು ಮತ್ತೆ ಈ ತರ ಎಲ್ಲ ಡೆಕೋರೇಷನ್ ಜೋಳದ ಹಿಟ್ಟಿನಿಂದನೇ ಕಂಪ್ಲೀಟ್ ಆಗಿ ಹೆಲ್ದಿ ಫುಡ್ ಫುಲ್. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮನ್ನೆಲ್ರಿಗೂ ಗೊತ್ತೇ ಇದೆ, ಆದರೂ ಕೂಡ ಏನಾದರೂ ನೀವು ಸ್ಪೆಷಲ್ ಮಾಡ್ಕೊಂಡ್ಬಂದಿದ್ದೀರಲ್ಲ, ಅದು ಗ್ರೇಟ್. ಓಕೆ, ಥ್ಯಾಂಕ್ ಯು. ಹಾಗೆ ಶೋಭಕ್ಕ ಅವರಿಗೆ ಕೂಡ ಧನ್ಯವಾದಗಳು. ಅವರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಶೋಭಾ ಭಟ್ ಅಂತ. ಎಂತ ಮಾಡಿದ್ರಿ ನೀವು? ಗಾರಿಗೆ. ಇದು ಇದು ಕೋಡ್ಬೇಳೆನಾ? ಹಪ್ಪಳ ಯಂತ್ರದ್ದು ಜೋಳದ ಹಿಟ್ಟಿಂದ. ಚಲಾಜ್. ಇದು ಜೋಳದ ಹಿಟ್ಟಿನ ಚಕ್ಲಿನ.
ಇದು ಸ್ವೀಟು ಹಾಲ್ಗುಂಬ್ಳದ್ದು. ಇನ್ನು ಅರೇಂಜ್ ಮಾಡಿ ಇಡ್ತಾ ಇದ್ದೀರಿ ಅಲ್ವಾ? ನಿಮ್ದು ಆಮೇಲೆ ತೋರ್ಸ್ಬೇಕಾ? ಕ್ಲೋಸ್ ಇದೆಲ್ಲ. ಹೌದಾ? ನೀವೇನ್ ಮಾಡಿದೀರಾ? ನಾನು ಹಾಲ್ಗುಂಬಳಕಾಯಿ ಹಲ್ವಾ ಮಾಡಿದ್ದೀನಿ. ಹಲ್ವಾ? ಹಾ, ಓಕೆ. ಪಾಪಡ್ ಮಾಡಿದ್ದೀನಿ. ಇದು ಜೋಳದ ಹಿಟ್ಟಿಂದು ರಿಬ್ಬನ್ ಪಕೋಡ. ಓಕೆ, ನೈಸ್. ನೀವೇನ್ ಮಾಡಿದೀರಿ ಮೇಡಮ್? ರೆಡಿ ಆಗ್ತಾ ಇದೆಯಾ ಇನ್ನ? ಓಕೆ 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 ಓಕೆ. ಮತ್ತೆ ಇಲ್ಲಿ ನೋಡಿ ಚಿಪ್ಸ್ ಅನ್ನ ಮಾಡಿದ್ದಾರೆ ಜೋಳದ ಹಿಟ್ಟನ್ನ ಯೂಸ್ ಮಾಡಿಕೊಂಡು. ಹಾಗೆ ಕರ್ಜಿಕಾಯನ್ನ ಮಾಡಿದ್ದಾರೆ, ಹಾಲ್ಗುಂಬಳಕಾಯಿ ಅದ್ರ ಒಳಗಡೆ ಫಿಲ್ಲಿಂಗ್ ಅನ್ನ ಯೂಸ್ ಮಾಡಿಬಿಟ್ಟು. ಹಾಗೆ ಮೋಮೋಸ್ ಅನ್ನ ಮಾಡಿದ್ದಾರೆ ಜೋಳದಿಂದ. ತುಂಬಾ ಚೆನ್ನಾಗಾಗಿತ್ತು ಇದೆಲ್ಲದನ್ನು ಕೂಡ. ಹಾಗೆ ಅವರು ಯಾರ ರೆಸಿಪಿ ಎದುರುಗಡೆ ಇದ್ದಾರೆ ಅವ್ರ ಹತ್ರನೇ ಕೇಳಿದ್ದೀನಿ. ಇಲ್ಲ ಅಂತಾದ್ರೆ ನಾನು ಹಾಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಹಾಗೆ ಚಕ್ಲಿ, ಜೋಳದ ಹಿಟ್ಟಿನಿಂದ ಮಾಡಿರುವಂತಹ ಚಕ್ಲಿ, ಮತ್ತೆ ಇದು ಕೇಕ್ ಅನ್ನ ಮಾಡಿದ್ದಾರೆ ಹಾಲ್ಗುಂಬಳದಿಂದ. ಹಾಗೆ ಎಲ್ಲ ಬಿಸ್ಕಿಟ್ಸು, ಸ್ವೀಟ್ಸು, ಮತ್ತೆ ನಿಪ್ಪಟ್ಟು ಇದೆಲ್ಲ ಬಂದಿದೆ. ಹಾಗೆ ಹಪ್ಪಳ ಕೂಡ ಬಂದಿದೆ. ಹಾಗೆ ಇದೆಲ್ಲ ಹಾಲ್ಗುಂಬಳದಿಂದ ಮಾಡಿರುವಂತಹ ಸ್ವೀಟ್ಸು. ಸೊ ಇದೆಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು. ಮತ್ತೆ ಫ್ರೆಂಡ್ಸ್, ನಿಮಗೂ ಯಾರಿಗಾದರೂ ಅಂದರೆ ಮನೆಯಲ್ಲೇ ಈ ರೀತಿ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿಬಿಟ್ಟು ಅದಕ್ಕೆ ಮಾರ್ಕೆಟ್ ಮಾಡಬೇಕು ಅಂತಾದರೆ ನೀವು ಕದಂಬ ಮಾರ್ಕೆಟಿಂಗ್ನಲ್ಲಿ ಎನ್ಕ್ವೈರಿ ಮಾಡ್ಬೋದು. ಅವರು ಅದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಹಾಗೆ ಇದೆಲ್ಲ ನೋಡಿ ಜೋಳದ ಹಿಟ್ಟಿನಿಂದ ಮಾಡಿರುವಂತಹ ಬೇರೆ ಬೇರೆ ನಿಪ್ಪಟ್ಟು, ಮತ್ತು ಹಪ್ಪಳ, ಉಂಡೆ, ಇದೆಲ್ಲ ಐಟಮ್ಗಳು ಬಂದಿವೆ. ಹೋಳಿಗೆ ಇದನ್ನೆಲ್ಲ ಮಾಡಿದ್ದಾರೆ. ಹೀಗೆ ಜೋಳದಿಂದ ಮಾಡಿರುವಂತಹ ಬೇರೆ ಬೇರೆ ಖಾದ್ಯಗಳು. ನಾವು ಈ ಥರ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅಲ್ವಾ ಎಷ್ಟೊಂದು ರೀತಿ ಎಲ್ಲ ಅಡುಗೆಗಳನ್ನು ನಾವು ಮಾಡ್ಬೋದು ಅಂತ. ಶಂಕರಪಳೆ, ಹಾಗೆ ಹಲ್ವಾ, ಹಾಲ್ಗುಂಬಳಕಾಯಿ ಹಲ್ವಾ ತುಂಬ ಜನರು ಮಾಡಿದ್ದಾರೆ. ಹಾಗೆ ಹೋಳಿಗೆನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ನೋಡಿ, ಆ್ಯಕ್ಚುಲಿ ನೋಡಿ, ನಾವು ಅವರು ಒಂದು ಥೀಮ್ ಅಂತ ಕೊಟ್ಟಾಗ, ಈಗ ಒಂದು ಹಾಲ್ಗುಂಬಳ ಅಂತ ಕೊಟ್ಟಾಗ ಯೂಸ್ವಲ್ ಆಗಿ ಅದರಿಂದನೇ ಡೆಕೋರೇಟ್ ಮಾಡಿದರೆ ತುಂಬ ಅಂದರೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಯಾಕೆಂದರೆ ಯಾವುದ್ಯಾವುದೋ ನಾವು ಬೇರೆ ಬೇರೆ ಐಟಮ್ಗಳನ್ನು ತೊಗೊಂಡು ಬಂದು ಇಟ್ಟರೆ ಯಾವ್ದು ಬೇಕಾದರೂ ಚೆನ್ನಾಗಿ ನಾವು ಡೆಕೋರೇಟ್ ಮಾಡ್ಬೋದು. ಬಟ್ ಏನು ಥೀಮ್ ಕೊಟ್ಟಿದ್ದಾರೆ, ಯಾವ ಐಟಮಿಂದ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋದ್ರಲ್ಲಿ ತುಂಬ ಶ್ರೇಷ್ಠ ಅಂತ ಅನಿಸುತ್ತೆ ನನಗೆ. ಹಾಗೆ ನೋಡಿ ಚಕ್ಲಿ ಮತ್ತು ಕಡುಬು ಇದೆಲ್ಲ ಬಂದಿದೆ. ಮತ್ತು ಈ ರೀತಿ ಶಂಕರಪಳೆ ಇದು ಕೂಡ ಇದೆ. ಆ್ಯಕ್ಚುಲಿ ಒಂದು ಸ್ಪರ್ಧೆ ಅಂತ ಹೇಳಿದಾಗ ಅಲ್ಲಿ ನಾವು ಮಾಡ್ಕೊಂಡು ಬಂದಿರೋಂತಹ ಐಟಮ್ಗಳನ್ನು ಇಡೋದ್ರ ಜೊತೆಗೆ ಅದನ್ನು ಒಂದಿಷ್ಟು ಡೆಕೋರೇಟ್ ಮಾಡಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ನೋಡಿ, ನಾವು ಮಾಡಿರೋಂಥ ಹಾಗೆ ನಾವು ಮಾಡ್ತೀವಿ, ಒಂದು ಬೌಲಲ್ಲಿ ಇಡ್ತೀವಿ ಅಂತಂದರೆ ಏನು ನಾವು ಮನೇಲಿ ತಿನ್ನೋದಕ್ಕೂ ಹೊರಗಡೆ ಬಂದು ತಿನ್ನೋದಕ್ಕೂ ಅಥವಾ ಈ ಥರ ಕಾಂಪಿಟೇಷನ್ಗೆ ತೊಗೊಂಡು ಬರೋದಕ್ಕೂ ವ್ಯತ್ಯಾಸನೇ ಇರಲ್ಲ. ಬಟ್ ನಾವು ಅದನ್ನು ಅದೇ ಅವ್ರು ಕೊಟ್ಟಿರೋಂಥ ಐಟಮ್ಗಳಲ್ಲಿ ಡೆಕೋರೇಟ್ ಮಾಡಿ ಆ ಥರ ಇದು ಮಾಡಿದರೆ ಅದಕ್ಕೊಂದು ಪರ್ಫೆಕ್ಷನ್ ಇರುತ್ತೆ ಫ್ರೆಂಡ್ಸ್. ಹಾಗೆ ಈ ರೀತಿ ನೋಡಿ ಎಲ್ಲ ಬೇರೆ ಬೇರೆ ಐಟಮ್ಗಳನ್ನು ಮಾಡಿದ್ದಾರೆ ಜೋಳದಿಂದ, ಹಾಗೆ ಹಾಲ್ಗುಂಬಳದಿಂದ ಇದೆಲ್ಲ ಮಾಡಿದ್ದಾರೆ. ಮತ್ತು ಇದು ನೋಡಿ ನ್ಯಾಚೋಸ್ ಕೂಡ ಮಾಡಿದ್ದಾರೆ ಇದರಲ್ಲಿ ಜೋಳದ ಹಿಟ್ಟಲ್ಲಿ. ಹಾಗೆ ದಿಲ್ ಪಸಂದನ್ನು ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಈ ರೀತಿ ಕಾಂಪಿಟೇಷನ್ ಇದ್ದಾಗ ಆ್ಯಕ್ಚುಲಿ ಏನಂದರೆ ಒಂದು ಫುಡ್ಡನ್ನು ರೆಡಿ ಮಾಡಿದ್ದಾರೆ ಅಂದರೆ ಆ ಫುಡ್ಡಲ್ಲಿ ಅವರದ್ದು ಕ್ರಿಯೇಟಿವಿಟಿ ಏನಿದೆ, ಯಾವ ರೀತಿ ಟೇಸ್ಟ್ ಇದೆ, ಹಾಗೆ ಅದರದ್ದು ಡೆಕೋರೇಷನ್ ಹೇಗಿದೆ, ಅವರು ಯಾವ ಥರ ಅವರದ್ದು ಟ್ಯಾಲೆಂಟನ್ನು ಆ ಫುಡ್ಡಲ್ಲಿ ತೋರಿಸಿದ್ದಾರೆ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಸಮಯ ಹೇಳುವಂಥದ್ದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟು. ಅವರು ಯಾವ ರೀತಿ ಆ ಸಮಯವನ್ನು ಆ ಫುಡ್ ಮೇಲೆ ಕಳೆದಿದ್ದಾರೆ ಹೇಳೋದನ್ನು ಒಂದು ಸ್ವಲ್ಪ ಎಲ್ಲರೂ ನೋಡಬೇಕು ಹೇಳುವಂಥದ್ದು ನನ್ನ ವಿಚಾರ ಫ್ರೆಂಡ್ಸ್. ಮತ್ತು ನೋಡಿ ಬೇರೆ ಬೇರೆ ರೀತಿ ಹಾಲ್ಗುಂಬಳದಿಂದ ಉಂಡೆನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಹಾಲ್ಗುಂಬಳದಿಂದ ಮಾಡಿರುವಂತಹ ಹಪ್ಪಳಗಳು ಕೂಡ ಇವೆ. ನನ್ನ ಹೆಸರು ಉಮಾ ಸತೀಶ್ ಹೆಗಡೆ. ನಾನು ಗೋಲ್ಗಪ್ಪ ಮಾಡಿದ್ದೇನೆ. ನಾನು ಸಿದ್ದಾಪುರ ತಾಲೂಕು ಸಂಕಲ್ ಮನೆಯಿಂದ ಬಂದಿದ್ದೇನೆ. ಗೋಲ್ಗಪ್ಪ ಮಾಡಿದ್ದೇನೆ. ಹೇಗೆ ಮಾಡಿದ್ರಿ? ಖಾರದ ಐಟಮ್ ಇದು. ಚೆನ್ನಾಗಿ ಕಾಣಿಸ್ತದೆ. ನಾವು ನಮ್ಮ ಪ್ರಾಡಕ್ಟ್ ತಗೊಂಡು ಅಲ್ಲೂ ಸಹಿತ ಅವರು ಬರ್ತಾರೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡಿದ್ದೇವೆ ಹೇಳಬೇಕು. ಅದರ ನಂತರ ನಾವು ಸಹಿತ ಯೋಚನೆ ಮಾಡ್ತೇವೆ, ಮಾರುಕಟ್ಟೆ ಮಾಡಿ ಸಾಧ್ಯ ಹೇಗೆ ಸಹಿತ ನಂತರ ನಾವು ಯೋಚನೆ ಮಾಡಲಿಕ್ಕಿದೆ.
ಅದಕ್ಕೆ ಅವರದ್ದೇ ಆಗಿರುವಂತಹ ಪ್ರಾಡಕ್ಟ್ ಅನ್ನ ಮತ್ತೆ ಆರೋಗ್ಯಕರವಾದ ನಮ್ಮ ಪ್ರಾಡಕ್ಟ್ಗಳ ಪರಿಚಯವನ್ನು ಮಾಡಿಕೊಂಡಂತ ಸವಿತಾ ಶರ್ಮಾ ಅವರಿಗೆ ಧನ್ಯವಾದಗಳು. ಇಲ್ಲಿ ಮಾತನಾಡಲು ಅವಕಾಶ ಪಡೆದಕ್ಕೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಅಡುಗೆ ಸ್ಪರ್ಧೆ ಇತ್ತು. ಮುಂಚಿನ ಕಾಲದಲ್ಲ ಎಲ್ಲರೂ ಅಂದ್ರೆ ಅಡುಗೆ ಮಾಡೋದು ಮನೇಲಿ ಅಷ್ಟೇ, ಅಂದ್ರೆ ಪಾತ್ರೆ ತೊಳೆಯೋದು, ಗುಡಿಸೋದು, ಒರೆಸೋದು, ಅಡುಗೆ ಮಾಡೋದು ಇಷ್ಟಕ್ಕೆ ಸೀಮಿತ ಆಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಅಷ್ಟೇ ಅವಕಾಶ ಸಿಗ್ತಾ ಇತ್ತು ನಮ್ಗೆ, ಬೇರೆ ಬೇರೆ ಅವಕಾಶಗಳು ಯಾವುದೇ ಹೋದ್ರು ಒಂದು ಪೈಲ ತಾಳದವರೆಗೂ ನಮ್ಮ ಹೆಣ್ಮಕ್ಳು ಬೆಳೀತಾ ಇಲ್ಲ. ರಾಷ್ಟ್ರೀಯ ರೀತಿಯಲ್ಲಿ ಅವಕಾಶ ಇತ್ತು. ಮತ್ತೆ ಇವತ್ತು ಇಷ್ಟೆಲ್ಲ ಹೋಮ್ಮೇಡ್ ಪ್ರಾಡಕ್ಟ್ಸ್ ಗಳನ್ನ ನಾವು ಮಾಡುವಂಥದ್ದು ಹೀಗೆ ಪ್ರೋಗ್ರಾಮ್ ಹೋದ್ರೆ ನಮ್ಗೆ ಗೊತ್ತಾಗ್ತದೆ ಹ್ಯಾಂಡ್ ನಾವು ಮಾಡಬೇಕು. ಮತ್ತೆ ಎಲ್ಲ ಹೆಂಗಸರಿಗೂ ಇತ್ತು ನಾವು ಇಂಥದ್ದು ಮಾಡಬೇಕು ಅಂಥದ್ದು ಮಾಡಬೇಕು ಹೇಳೋದು ಪ್ರತಿಯೊಂದು ಹೆಣ್ಮಕ್ಳಿಗೆ ಹೆಂಗಸರಿಗೆ ಇದೆ. ಬಟ್ ಅದು ಹ್ಯಾಂಡ್ ಕಾರ್ಯಕ್ರಮ ಮಾಡಬೇಕು, ಹ್ಯಾಂಡ್ ಮುಂದುವರಿಸ್ಕೊಂಡು ಹೋಗ್ಬೇಕು. ನಮ್ಮ ಆಗ್ತಾ ಇದೆ ಕೆಲವೊಂದ್ಸರಿ ಆಸೆ ಮಕ್ಕಳನ್ನ ಮೇಂಟೈನ್ ಮಾಡ್ಕೊಳ್ಳೋದು, ಮನೆಗೆ ಎಷ್ಟು ಬರುತ್ತೆ ಅವ್ರು ನೋಡ್ಕೊಳ್ಳೋದು, ಎಷ್ಟೋ ಆರ್ಟ್ ಇರ್ಬೋದು ನಮ್ಮನ್ನು ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ ಹೇಳುವಂಥದ್ದು. ಅಂದ್ರೆ ನೂರಾರು ಸಮಸ್ಯೆ ಇರ್ತದೆ ಬಟ್ ಈ ತರ ನಾವು ಕಾರ್ಯಕ್ರಮ ಬಂದಾಗ ಒಂದು ಐಡಿಯಾ ಬಂತು ನಮಗೆ, ನಾವು ಏನ್ ಮಾಡ್ಬೇಕು ಏನು ಹೇಳುವಂಥದ್ದಕ್ಕೆ ಒಂದಷ್ಟು ಐಡಿಯಾ ಸಿಕ್ಕಿತ್ತು. ಮತ್ತೆ ಇವತ್ತು ಈ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ ಅಷ್ಟೇ ಖುಷಿ ಆಯ್ತು ನಮಗೆ. ಎಷ್ಟೊಂದು ನಮಗೆ ಅಡುಗೆನ ಮಾಡಬೇಕು, ಮತ್ತೆ ಜೋಳದಿಂದ ಇಡ್ಲಿನೆಲ್ಲ ಮಾಡಬೇಕು, ಹಾಕುಂಬೆಕಾಯಿಂದ ಎಂತೆಂತ ಮಾಡಬೇಕು ಹೇಳೋದೆಲ್ಲ ನಮಗೆ ಗೊತ್ತಾಗ್ತು. ಮತ್ತೆ ಅವರ ಕ್ರಿಯೇಟಿವಿಟಿ ಏನಿತ್ತು, ಒಂದು ಅಡುಗೆ ಮಾಡಿದ್ರೆ ಅದನ್ನ ಪ್ರೆಸೆಂಟ್ ಮಾಡೋದು, ಮತ್ತೆ ಅಂದ್ರೆ ನೋಡಿದ ತಕ್ಷಣ ತಿನ್ನೋದು ಅನ್ಸೋ ಹಂಗಿದ್ರೆ ಒಂಥರ ಖುಷಿ ಅನಿಸ್ತು. ಟೇಸ್ಟ್ ಹೆಚ್ಚು. ನಂದು ಒಂದು ಯೂಟ್ಯೂಬ್ ಚಾನಲ್ ಇತ್ತು, ವೆಜ್ ವಂಡರ್ಸ್ ಹೇಳಿ, ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಬೆಳೆಯಲು ಅವಕಾಶ ಮಾಡಿಕೊಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಚಟುವಟಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಿಮ್ಗೆ ಎಲ್ಲರಿಗೂ ತಿಳಿಸಿಕೊಂಡಂತ ಸುಷ್ಮಾ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮಕ್ಕಾಗಿ ಸರ್ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಬಹುಶಃ 10 ದಿವಸದ ಅವಧಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ. ಸಹಕಾರಿ ಸಪ್ತಾಹ ಈ ವರ್ಷ 9ನೇ ವಾರದಲ್ಲಿ ಈ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನಡೀತಾ ಇದೆ. ನಾವೇನು ಮಾಡಬೇಕು ಒಂದು ಯೋಚನೆ ಮತ್ತು ವಿಶೇಷ ಪಡಿಸಿದೆ. ಅವ್ರು ಯಾವತ್ತೂ ವಿನೂತನವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಸಹಕಾರಿ ಸಪ್ತಾಹ ಈ ವರ್ಷದ ಸಹಕಾರಿ ಸಪ್ತಾಹಕ್ಕೆ ಆತ್ಮನಿರ್ಭರ ಭಾರತ ಇದು ಧ್ಯೇಯ ವಾಕ್ಯ. ನಾವು ಸ್ವಾವಲಂಬಿ ಆಗಬೇಕು. ನಾನು ಕಲಬುರಗಿ ನಿರ್ದೇಶಕ, ನೆಲಸಂಖ್ಯೆ ನಿರ್ದೇಶಕ, ಉತ್ತರ ಕನ್ನಡ ಮಾರ್ಕೆಟಿಂಗ್ ಫೆಡರೇಷನ್ ನಿರ್ದೇಶಕ, ಆಮೇಲೆ ಇವಾಗ ಆಪ್ಟರ್ ಪಿಚ್ಚಿನ ಎಲ್ಲರೂ ಕೂಡ ಇರೋದ್ರಿಂದ ನನಗೆ ನಮ್ಮ ಅಧ್ಯಕ್ಷರು ಕ್ಯಾಂಪ್ ಕಮಿಟಿಗೆ ಹೋಗಿದ್ರಿಂದ ಅಧ್ಯಕ್ಷರು ವಹಿಸಿರ್ತಕ್ಕಂಥ ಯೋಗ ಜನಕಾರಿಗೆ ನಾವು ಕೂಡ ಕಾರ್ಯಕ್ರಮದ ಆತಿಥ್ಯ ತಗೊಂಡು ನಾವು ಈ ರೀತಿಯ ಅವಕಾಶಗಳನ್ನು ಬಳಸಿಕೊಂಡು ನಮ್ಮ ಭಾಗವನ್ನು ಇನ್ನೂ ಈ ಔದ್ಯೋಗಿಕವಾಗಿ ಮತ್ತು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲೇನೆ ನಮ್ಮದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ? ಹಾಗೆ ಇವತ್ತು ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಹೇಳೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.